ಕದಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ವೇಳೆ ಕಾಲ್ತುಳಿತ ಆಂಧ್ರದ ಅನಂತಪುರಂ ಜಿಲ್ಲೆಯಲ್ಲಿರುವಂತಹ ಕದಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ವೇಳೆ ಕಾಲ್ತುಳಿತ ಆಂಧ್ರದ ಅನಂತಪುರಂ ಜಿಲ್ಲೆಯಲ್ಲಿರುವ ಕದಿರಿ ನರಸಿಂಹಸ್ವಾಮಿಯ ರಥ ಎಳೆಯುವ ವೇಳೆ ಕಾಲ್ತುಳಿತ ಅವಘಡ. ನರಸಿಂಹಸ್ವಾಮಿ ರಥದ ಅಡಿ ಬಿದ್ದು 6 ಭಕ್ತರಿಗೆ ಗಾಯ ಆಗಿದೆ. ಕದಿರಿ ನರಸಿಂಹಸ್ವಾಮಿ ರಥ ಎಳೆಯುವಾಗ ಚಕ್ರಕ್ಕೆ ಸಿಲುಕಿದ ಓರ್ವ ಭಕ್ತ. ಆ ಭಕ್ತನನ್ನ ಕಾಪಾಡುವ ಭರದಲ್ಲಿ ಉಳಿದ 5 ಭಕ್ತರಿಗೆ ಗಾಯ ಆಗಿದೆ. 6 ಗಾಯಾಳು ಭಕ್ತರ ಪೈಕಿ ಒಬ್ಬರ ಪರಿಸ್ಥಿತಿ ಗಂಭೀರ ಆಗಿದೆ. ಕದಿರಿ ನರಸಿಂಹಸ್ವಾಮಿ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ರು. ಕದಿರಿ ನರಸಿಂಹಸ್ವಾಮಿ ರಥೋತ್ಸವ ವೇಳೆ ಕಾಲ್ತುಳಿತ ಸಂಭವಿಸಿರುವಂತದ್ದು ಆಂಧ್ರದ ಅನಂತಪುರಂ ಜಿಲ್ಲೆಯಲ್ಲಿರುವಂತಹ ಕದಿರಿ ನರಸಿಂಹಸ್ವಾಮಿ ದೇವಸ್ಥಾನ. ನರಸಿಂಹಸ್ವಾಮಿಯ ರಥ ಎಳೆಯುವ ವೇಳೆ ಕಾಲ್ತುಳಿತ ಆಗಿದೆ, ಅವಘಡ ಸಂಭವಿಸಿದೆ. ನರಸಿಂಹಸ್ವಾಮಿ ರಥದ ಅಡಿ ಬಿದ್ದು 6 ಭಕ್ತರಿಗೆ ಗಾಯ ಆಗಿರುವಂತದ್ದು. ಕದಿರಿ ನರಸಿಂಹಸ್ವಾಮಿ ರಥ ಎಳೆಯುವಾಗ ಚಕ್ರಕ್ಕೆ ಸಿಲುಕಿದ ಓರ್ವ ಭಕ್ತ. ಒಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ, ಅಂದ್ರೆ ಸ್ಥಿತಿ ಗಂಭೀರವಾಗಿರುವಂತದ್ದು. ಚಕ್ರದ ಕೆಳಗೆ ಬಿದ್ದಂತಹ ಭಕ್ತನನ್ನ ಕಾಪಾಡಲು ಹೋಗ್ತಾರೆ ಇನ್ನುಳಿದವರು. ಅವ್ರಿಗೂ ಸಹಿತ ಅಲ್ಲಿ ಗಾಯಗಳಾಗಿದೆ. ಆದರೆ ಒಬ್ಬನ ಸ್ಥಿತಿ ಚಿಂತಾಜನಕವಾಗಿರುವಂಥದ್ದು, ಗಂಭೀರ ಸ್ಥಿತಿ ಆಗಿದೆ. ಒಬ್ಬನಿಗೆ ಚಿಕಿತ್ಸೆ ನಡೀತಾ ಇರುವಂಥದ್ದು ಆಸ್ಪತ್ರೆಯಲ್ಲಿ. ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಆಂಧ್ರದ ಅನಂತಪುರಂನಲ್ಲಿ ನಡೀತಾ ಇರುವಂತಹ ಜಾತ್ರೆ. ನೋಡಿ, ಲಕ್ಷಾಂತರ ಜನರು ಅಲ್ಲಿ ಸೇರಿದ್ದಾರೆ. ಗಮನಿಸ್ತಾ ಇದ್ದೀವಿ ನಾವು ಜಾತ್ರೆ ಯಾವ ಮಟ್ಟಕ್ಕೆ ಅಲ್ಲಿ ನಡೀತಾ ಇದೆ ಅಂತ. ಆ ಒಂದು ಸ್ಥಳದ ವಿಚಾರಕ್ಕೆ ಮಾತನಾಡೋದಾದ್ರೆ ಅಲ್ಲಿ ಅಂದರೆ ಅಂಥ ಒಂದು ಜಾಗದಲ್ಲಿ ನಿರ್ಮಿಸಲಾಗಿರುತ್ತಲ್ಲ, ಕೆಲವೊಂದು ಜಾಗಗಳಲ್ಲಿ ಈ ರೀತಿಯಾದಂಥ ಅವಘಡ ಅಂದರೆ ಅಷ್ಟು ಮಟ್ಟಿಗೆ ಜನಗಳನ್ನು ಒಂದು ನೊಣದ ರೀತಿಯಲ್ಲಿ ನಮಗೆ ಗೋಚರ ಆಗ್ತಾ ಇದೆ. ಜನ ಅಷ್ಟು ಮಟ್ಟಿಗೆ ಸೇರಿರುವಂಥದ್ದು ಜನಗಳು. ಇಂಥ ಒಂದು ಜನಸಂದಣಿಯಲ್ಲಿ ಚಕ್ರದ ಕೆಳಗೆ ಸಿಲುಕಿ ಒಬ್ಬನ ಸ್ಥಿತಿ ಗಂಭೀರವಾಗಿದೆ, ಇನ್ನು ಉಳಿದಂಥ 5 ಗಾಯಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಷನ್ ತಿಳಿದು ಬರ್ತಾ ಇರುವಂಥದ್ದು. ಕದಿರಿ ನರಸಿಂಹಸ್ವಾಮಿ ಜಾತ್ರೆಯಲ್ಲಿ ರಥವನ್ನ ಎಳಿತಾ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅವಘಡ. ಚಕ್ರದ ಗಾಲಿಯಲ್ಲಿ ಸಿಲುಕಿ ಒಬ್ಬರ ಸ್ಥಿತಿಯಲ್ಲಿ ಚಿಂತಾಜನಕವಾಗಿದೆ, ಇನ್ನುಳಿದಂಥವರು ಗಾಯ ಆಗಿದ್ದಾರೆ. ಯಾರೋ ಒಬ್ಬರು ಈಗ ಚಕ್ರದ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ, ಅವರನ್ನು ಅಲ್ಲಿ ಸೇವ್ ಮಾಡಬೇಕು, ಕಾಪಾಡಬೇಕು ಅಂತ ಇನ್ನುಳಿದಂಥವರು ಅಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಅಲ್ಲಿ ಗಾಯಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಷನ್ ಇರುವಂಥದ್ದು. ಜನ ನೋಡಿ ಯಾವ ರೇಂಜ್ಗೆ ಅಲ್ಲಿ ಜನ ಎಷ್ಟರ ಮಟ್ಟಿಗೆ ಅಲ್ಲಿ ಜನಸಂದಣಿ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಹಿಂದೆನೂ ಸಹಿತ ಹಲವಾರು ಜಾತ್ರೆಗಳಲ್ಲಿ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಒಂದು ಜನಸಂದಣಿ ಆಗಿ ಚಕ್ರದ ಕೆಳಗಡೆ ಈಗ ಜನಗಳು ಸಿಲುಕಿರುವಂಥದ್ದನ್ನ ನಾವು ಗಮನಿಸಿದ್ವಿ. ಅಂದರೆ ಈ ರೀತಿಯಾಗಿ ಜಾತ್ರೆಯ ಸಂದರ್ಭದಲ್ಲಿ ನಡೀತಾ ಇರುತ್ತೆ. ಮುನ್ನೆಚ್ಚರಿಕೆಯಾಗಿರಬೇಕಾಗುತ್ತೆ, ಎಚ್ಚರಿಕೆಯಿಂದ ಅಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿರುತ್ತೆ. ಯಾಕಂದರೆ ಅಲ್ಲಿ ರಥವನ್ನು ಎಳಿತಾ ಇದ್ದಂಥ ಸಂದರ್ಭದಲ್ಲಿ ರಥವನ್ನು ನಾವು ಗಮನಿಸಿದಾಗ ಅಂದರೆ ತುಂಬ ಹೆವಿ ಆಗಿರುವಂಥದ್ದು, ಅಂದರೆ ಅಲ್ಲಿ ಚಕ್ರದ ಗಾಲಿಗಳಾಗಿರ್ಬೋದು ತುಂಬ ಹೆವಿ ಆಗಿರುತ್ತೆ. ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳು ಇರುತ್ತೆ, ಅದನ್ನು ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಎಚ್ಚರಿಕೆಯಿಂದ ಅಲ್ಲಿ ರಥವನ್ನು ಎಳೆಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಸಹಿತ ಈ ರೀತಿಯಾದಂಥ ಅವಘಡಗಳು ಸಂಭವಿಸುವ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಬಟ್ ಇದೀಗ ಒಬ್ಬರು ಸ್ಥಿತಿ ಚಿಂತಾಜನಕವಾಗಿರುವಂಥದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನುಳಿದಂಥ 5 ಜನಗಳಿಗೆ ಗಾಯಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಷನ್.